ಬೆಳಗಾವಿಯಲ್ಲೊಬ್ಬ ಓಂ ನಮಃ ಶಿವಾಯ ವಂಚಕ 4,500 ಕೋಟಿ ವಂಚಕ ಶಿವಾನಂದ್ ನೀಲಣ್ಣವರ್ ಅರೆಸ್ಟ್ 3,700 ಚೆಕ್ ಮತ್ತು ಬಾಂಡ್ ಪೇಪರ್ ಪತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸದ್ಯ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಪೊಲೀಸರು ನಡೆಸ್ತಾ ಇರುವ ವಿಚಾರಣೆಯಲ್ಲಿ ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇರುವ ರೀತಿ ಇದು. ಪೊಲೀಸರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಬಂಧಿತ ಶಿವಾನಂದ್ ನೀಲಣ್ಣವರ್ ಓಂ ನಮಃ ಶಿವಾಯ ಅನ್ನೋದನ್ನ ಬಿಟ್ಟು ಬೇರೆ ಏನೂ ಹೇಳ್ತಾ ಇಲ್ಲ. ಮೊನ್ನೆ ಸಂಪೂರ್ಣವಾಗಿ ಬೆಳಗಾವಿ ಎಸಿ ಶ್ರವಣ್ ಕುಮಾರ್ ನೇತೃತ್ವದಲ್ಲಿ ತನಿಖೆ ನಡೆಸಿದ ಅಧಿಕಾರಿಗಳ ತಂಡ ಮೊನ್ನೆ ರಾತ್ರಿ ಶಿವಾನಂದ ನೀಲಣ್ಣವರ ಮೇಲೆ ಎಫ್ಐಆರ್ ದಾಖಲಿಸಿ ಬಂಧಿಸಿದ್ದಾರೆ. ಸದ್ಯ ಪೊಲೀಸರ ಕಸ್ಟಡಿಯಲ್ಲಿರುವ ನೀಲಣ್ಣವರನ್ನ ಕರೆದುಕೊಂಡು ಬೆಳಗಾವಿ ಪೊಲೀಸರು ಪಂಚನಾಮೆಗೆ ಇಳಿದಿದ್ರು. ನಿನ್ನೆ ಶಿವಬಸವ ನಗರದಲ್ಲಿರುವ ಶಿವಂ ಅಸೋಸಿಯೇಟ್ಸ್ ಕಚೇರಿಯಲ್ಲಿ ಪೊಲೀಸರು ಹಾಗೂ ಸಿಐಡಿ ಅಧಿಕಾರಿಗಳು ಪಂಚನಾಮೆಯನ್ನ ನಡೆಸಿದ್ರು. ಎಲ್ಲರಿಗೂ ಓಂ ನಮಃ ಶಿವಾಯ. ಎಲ್ಲರೂ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬಾಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಓಂ ನಮಃ ಶಿವಾಯ. ಎಲ್ಲರೂ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬಾಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಶಿವಂ ಅಸೋಸಿಯೇಟ್ಸ್ ಕಚೇರಿಯಲ್ಲಿ ನಡೆಸಿದ ಮಹಚರು ವೇಳೆ ಪೊಲೀಸರೇ ದಂಗಾಗಿದ್ರು. ಯಾಕಂದ್ರೆ ಶಿವಂ ಅಸೋಸಿಯೇಟ್ ಕಚೇರಿಯಲ್ಲಿ ಬಾಂಡ್ ಪೇಪರ್ ಚೆಕ್ಗಳು ಸಿಕ್ಕಿದ್ವು. ಅದು ಒಂದೆರಡಲ್ಲ, ಬದಲಿಗೆ 3,700 ಚೆಕ್ ಮತ್ತು ಬಾಂಡ್ ಪೇಪರ್ ಪತ್ತೆಯಾಗಿತ್ತು. ಒಂದೇ ವಾರದಲ್ಲಿ 50 ಕೋಟಿ ಹೂಡಿಕೆ ಆಗಬೇಕಿತ್ತು. ಹೂಡಿಕೆದಾರರಿಗೆ ನೀಡಬೇಕಿದ್ದ ಚೆಕ್, ಬಾಂಡ್ ಪೇಪರ್ಗಳು ಕಚೇರಿಯಲ್ಲಿದ್ವು. ಆ ಚೆಕ್ನ ಮೌಲ್ಯಗಳೆಲ್ಲ 1 ಲಕ್ಷದಿಂದ 25 ಲಕ್ಷದ ಮೊತ್ತದ್ದಾಗಿತ್ತು. ಇದನ್ನ ಕಂಡು ಪೊಲೀಸರೇ ಶಾಕ್ಗೆ ಒಳಗಾಗಿದ್ರು. 35,000 ಜನರಿಂದ ಹಣ ಸಂಗ್ರಹ, 4,500 ಕೋಟಿಗೂ ಅಧಿಕ ಹಣ ವಂಚನೆ ಆರೋಪ. ಪ್ರಕರಣಕ್ಕೆ ಎಂಟ್ರಿ ಕೊಟ್ಟ ಸಿಐಡಿ ಅಧಿಕಾರಿಗಳ ತಂಡ. ಇನ್ನು ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ ಹಿರಿಯ ಅಧಿಕಾರಿಗಳಿಗೆ ರವಾನಿಸಿದ್ರು. ಸದ್ಯ ಪ್ರಕರಣಕ್ಕೆ ಸಿಐಡಿ ಎಂಟ್ರಿ ಆಗಿದ್ದು, ನಿನ್ನೆ ಬೆಳ್ಳಂಬೆಳಗ್ಗೆ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ಡಿವೈಎಸ್ಪಿ ನೇತೃತ್ವದ ಸಿಐಡಿ ತಂಡ ಬಂದಿದೆ. ಶಿವಾನಂದ್ ನೀಲಣ್ಣವರ ಪ್ರಕರಣ ಈಗ ಸಿಐಡಿಗೆ ಬೆಳಗಾವಿ ಪೊಲೀಸರು ಹಸ್ತಾಂತರಿಸಿದ್ದು, ಇಲ್ಲಿಂದ ಪ್ರಕರಣದ ತನಿಖೆಯನ್ನ ಸಿಐಡಿ ತಂಡ ನಡೆಸಲಿದೆ. ಸುಮಾರು 35,000 ಜನರಿಂದ ಹಣ ಸಂಗ್ರಹಿಸಿದ್ದ ಶಿವಾನಂದ್ ನೀಲಣ್ಣವರ್ 4,500 ಕೋಟಿ ವಂಚನೆ ಮಾಡಿದ್ದಾನೆ. ಈ ಬಗ್ಗೆ ಸಿಐಡಿ ಕೂಲಂಕುಷವಾಗಿ ಮಾಹಿತಿ ಸಂಗ್ರಹಿಸ್ತಾ ಇದೆ. ಈ ಜಾಸ್ತಿ ಇಂಟ್ರೆಸ್ಟ್ಗೆ ತಾವು ಟೆಂಪ್ಟ್ ಆಗ್ಬಿಟ್ಟು ನಮ್ಗೆ ನೀವು 1,000 ರೂಪಾಯಿ ಕೊಟ್ಟಿದ್ದೀರ ಅಂದ್ರೆ 2,000 ಸಿಗುತ್ತೆ, 3,000 ಸಿಗುತ್ತೆ ಅಂತ ಯಾರು ಹೇಳ್ತಾರೆ, ಇವೆಲ್ಲ ಫ್ರಾಡ್. ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾ ಇದ್ದಾರೆ. ನಮಗೆ ಸುಮಾರು ಬಾಂಡ್ಸ್ ಸಿಕ್ಕಿದಾವೆ. ಅಲ್ಲಿ ಆ ಬಾಂಡ್ಸ್ ಅಲ್ಲಿ ನಾವು ನೋಡಿದ್ದೀವಂದ್ರೆ 50 ಕೋಟಿ ಮೀರಿದೆ. ಇದರ ಮೇಲೆ ಯಾವುದೇ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದ್ರೆ ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಅಂಡ್ ಇದು ಪೊಲೀಸ್ ಇಲಾಖೆಯಿಂದ ಹಾಗೂ ಸಿಐಡಿದಿಂದ ಇನ್ವೆಸ್ಟಿಗೇಷನ್. ಸಾಲ ಮಾಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ, ವೆಬ್ಸೈಟ್ ಮೂಲಕ ಫೈನಾನ್ಸ್ ಡೀಲಿಂಗ್. ಹೌದು, 4,500 ಕೋಟಿ ರೂಪಾಯಿ ವಂಚಕ ಶಿವಾನಂದ್ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಸತ್ಯಗಳು ಹೊರಬರ್ತಿವೆ. ಅನಾಮಧೇಯ ವ್ಯಕ್ತಿಯೊಬ್ಬರು ಸೆಬಿಯವರಿಗೆ ಪತ್ರ ಬರೆದಿದ್ರು. ಅವರು ಸಿಐಡಿಗೆ ಪತ್ರ ಬರೆದಿದ್ರು. ಅವರ ಸೂಚನೆ ಬೆನ್ನಲ್ಲೇ ಶಿವಂ ಅಸೋಸಿಯೇಟ್ ಪರಿಶೀಲನೆ ನಡೆಸಿದ್ವಿ. ಆಗ ಶಿವಂ ಅಸೋಸಿಯೇಟ್ ರಿಜಿಸ್ಟರ್ ಆಗಿಲ್ಲ ಅನ್ನೋದು ಗೊತ್ತಾಗಿದೆ ಅಂತ ಬೆಳಗಾವಿ ಕಮಿಷನರ್ ಬೊರಸೆ ಹೇಳಿದ್ರು. ಇನ್ನು ಆತನ ಸಿಎ ಅವರಿಂದ ವರ್ಷದ ದಾಖಲೆ ನೋಡಿದಾಗ 300ರಿಂದ 400 ಕೋಟಿ ಬ್ಯಾಲೆನ್ಸ್ ಶೀಟ್ ಸಿಕ್ಕಿವೆ. ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ಮೀನುಗಾರಿಕೆ, ಸಮಾಜ ಸೇವೆಗೆ ಹಣ ಹೂಡಿಕೆ ಮಾಡಿದ್ದೇವೆ ಅಂತಿದ್ದಾನೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಕನಿಷ್ಠ ಜ್ಞಾನ ಬೇಕು. ಆತ ಪಿಯುಸಿ ಆಗಿದೆ ಅಂತ ಹೇಳ್ತಿದ್ದಾನೆ. ಬೆಳಗಾವಿಯಲ್ಲಿ ಕೆರಿಯರ್ ಶುರು ಮಾಡಿದಾಗ ಡ್ರೈವರ್ ಆಗಿದ್ದ. ಬಳಿಕ ಐಸ್ ಕ್ರೀಮ್ ಫ್ಯಾಕ್ಟರಿ ತೆಗೆದಿದ್ದ. 2016ರಲ್ಲಿ ಸಾಲ ಪಡೆದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಹೂಡಿಕೆ ಮಾಡಿದ್ದ. ಹೀಗೆ ಹಂತ ಹಂತವಾಗಿ ಜನರಿಂದ ಠೇವಣಿ ಸಂಗ್ರಹಿಸಲು ಶುರು ಮಾಡಿದ್ದ. ವೆಬ್ಸೈಟ್ ಮೂಲಕ ಫೈನಾನ್ಸ್ ಡೀಲಿಂಗ್ ಮಾಡ್ತಾ ವಂಚಿಸಿದ್ದಾನೆ ಅಂತ ಬೆಳಗಾವಿ ಕಮಿಷನರ್ ಬೊರಸೆ ಹೇಳಿದ್ದಾರೆ. ಈ ಪ್ರಕರಣದ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ನಾವು ನೋಡಿದೀವಿ. ಚಾರ್ಟರ್ಡ್ ಅಕೌಂಟ್ ಏನು ಆಡಿಟ್ ಮಾಡಿದ್ದ 300 crore 400 crore ಒಂದೊಂದು ವರ್ಷಕ್ಕೆ ಆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ಮೋಸ್ಟ್ ಲೈಕ್ಲಿ ಜನರದುನೇ ದುಡ್ಡಿದೆ. ಫಸ್ಟ್ ಪ್ರಶ್ನೆ ಇವರಿಗೆ ಇತ್ತು, ನೀವು ರಿಜಿಸ್ಟರ್ಡ್ ಇದ್ದೀರಾ? ಉತ್ತರ ಇತ್ತು ಇಲ್ಲ. ಅವ್ರದ್ದು ಪಾಸ್ಟ್ ಲೈಫ್ ಬಗ್ಗೆ ಕೇಳಿದಾಗ ಇಟ್ ವಾಸ್ ಇವನ್ ಮೋರ್ ಶಾಕಿಂಗ್. ಅವ್ರ ಕ್ವಾಲಿಫಿಕೇಶನ್ ಕೇಳಿದ್ದೀವಿ, MBA ಆಗಿದ್ದಾರೆ, MBA ಫೈನಾನ್ಸ್ ಆಗಿದ್ದಾರೆ, ಬಹಳ ಮಾರ್ಕೆಟ್ದು ಉನ್ನತ ನಾಲೆಜ್ ಇದೆ ಅಂತ. ಕ್ವಾಲಿಫಿಕೇಶನ್ ಕೇಳಿದಾಗ ಅವರು ಹೇಳ್ತಾರೆ PUC ಆಗಿದ್ದಾನೆ ಅಂತ. ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನಿಮಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆಮೇಲೆ ಅವನು ಹೇಳ್ತಾನೆ ಅವನು FMCG, ಫಿಶರೀಸ್, ರಿಯಲ್ ಎಸ್ಟೇಟ್, ಸೋಷಿಯಲ್ ಸರ್ವಿಸ್ ಇಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ನ್ಯಾಯಾಧೀಶರ ಮುಂದೆ ಶಿವಾನಂದ್ ನೀಲಣ್ಣವರ್ ಹಾಜರು. 5 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ ನ್ಯಾಯಾಧೀಶರು. ಕೋಟ್ಯಾಂತರ ರೂಪಾಯಿ ಠೇವಣಿ ಹಣ ದುರುಪಯೋಗ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ನೀಲಣ್ಣವರನ್ನ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ.
ವಿಚಾರಣೆ ಬಾಕಿ ಹಿನ್ನೆಲೆ ಪೊಲೀಸರು ಕಸ್ಟಡಿಗೆ ನೀಡುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಂಡ್ರು. ಪೊಲೀಸರ ಮನವಿ ಪರಿಗಣಿಸಿದ ನ್ಯಾಯಾಲಯ ಶಿವಾನಂದ್ ನೀಲಣ್ಣವರನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಒಟ್ನಲ್ಲಿ ನೀಲಣ್ಣವರ್ 1,03,000 ಬಡ್ಡಿ ಕೊಡ್ತೀವಿ ಎನ್ನುವ ಪಾಂಪ್ಲೆಂಟ್ ಹಾಗೂ ಮಿತಿಮೀರಿದ ಮಾತು ಸಾಕ್ಷಾತ್ ಶಿವನೇ ತನ್ನ ಮೈಯಲ್ಲಿ ಹೊಕ್ಕಿದ್ದಾನೆ. ಚಿಟಿಕೆ ಹೊಡೆಯೋದ್ರಲ್ಲಿ ಸಿಎಂ ಆಗ್ತೀನಿ ಎಂಬ ಶಿವಾನಂದ್ ನೀಲಣ್ಣವರ್ ಮಾತೆ ಈಗ ಆತನಿಗೆ ಮೃತ್ಯುವಾಗಿ ಕಾಡ್ತಾ ಇದ್ದು, ಪ್ರಕರಣಕ್ಕೆ ಈಗ ಸಿಐಡಿ ಎಂಟ್ರಿ ಕೊಟ್ಟಿದ್ದು, ಒಟ್ಟು ಎಷ್ಟು ಠೇವಣಿದಾರರು ದುಡ್ಡು ಇಟ್ಟಿದ್ದಾರೆ, ಆ ಒಟ್ಟು ಮೊತ್ತ ಎಷ್ಟು ಅನ್ನೋದು ತನಿಖೆಯಿಂದಲೇ ತಿಳಿದು ಬರಬೇಕಿದೆ. ಪಬ್ಲಿಕ್ ಟಿವಿ, ಬೆಳಗಾವಿ.